ಆ ವಿವಾದವು ಯುದ್ಧ ಮುಖೇನ ಬಗೆಹರಿಯುವ ಮೊದಲೇ ನೀನು ಹಸ್ತಿನಾವತಿಯ ಚಕ್ರವರ್ತಿತ್ವವನ್ನ ಅಲಂಕರಿಸಿದವ. ಹೌದಷ್ಟೇ. ಹಾಗಿರುತ್ತಾ ನೀನು ಗುರುಕುಲಾಗ್ರಣಿ ಅಲ್ಲದೆ ಮತ್ತಿಲ್ಲೇನು? ಹೌದು ಗುರುಗಳೇ. ಅದೇ ಹಸ್ತಿನಾವತಿಯ ಚಕ್ರವರ್ತಿತ್ವದ ರಕ್ಷಣೆಯ ಬದ್ಧತೆ ನಮ್ಮ ಮೇಲಿದೆ. ಹಾಗಾಗಿಯೇ ನಾವು ಈ ರಣಕಣದಲ್ಲಿ ದುಡಿಯುತ್ತಿರುವವರು. ಆದ್ದರಿಂದ ನಿನ್ನ ಚಕ್ರವರ್ತಿತ್ವ ಹೌದು ನಾಳಿನ ದೂರದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಬೇಕು. ಉಳಿಯಬಲ್ಲದೆ ಅದಕ್ಕಾಗಿ ಒಂದು ತಂತ್ರಗಾರಿಕೆಯನ್ನ ಹೂಡಿದ್ದೇನೆ. ಏನದು ತಂತ್ರಗಾರಿಕೆ? ಚಕ್ರವ್ಯೂಹ. ಚಕ್ರವ್ಯೂಹ ಇದು ಒಂದು ಸೇನಾ ರಚನೆಯ ಕ್ರಮ. ಅದನ್ನ ಪದ್ಮವ್ಯೂಹವೆಂದು ಕರೆಯುತ್ತಾರೆ. ಆ ಚಕ್ರವ್ಯೂಹಕ್ಕೆ ಪೂರಕವಾಗಿ ಅಭೇದ್ಯವಾಗಿರಲು ನಮ್ಮಲ್ಲಿರಬಹುದಾದಂತಹ ಅಪರಿಮಿತವಾದಂತಹ ಸೇನೆ, ಅಂತಹ ಚಕ್ರವ್ಯೂಹವನ್ನು ನಾನು ಬಲಿಯುವವನಿದ್ದೇನೆ. ಆ ಚಕ್ರವ್ಯೂಹದ ಮರ್ಮವನ್ನು, ಒಳ ಹೊರಗನ್ನು, ಸೂಕ್ಷ್ಮವನ್ನು ತಿಳಿಯುವುದಿದ್ದರೆ ನಮ್ಮಲ್ಲಿ ನನಗೆ ಮಾತ್ರ ಅನ್ಯರಿಲ್ಲ. ಆದರೆ ಪಾಂಡವರಲ್ಲಿ ಕೃಷ್ಣ ಮತ್ತು ಪಾರ್ಥ ಇವರಿರುವರು ಅದರ ಮರ್ಮವನ್ನ ಬಲ್ಲವರು. ಅವರನ್ನ ನಮ್ಮ ಚಕ್ರವ್ಯೂಹದ ಒಂದು ಲಕ್ಷ್ಯದಿಂದ ನೀನು ಪರಿವರ್ತಿಸಿದೆ ಅಂತಾದರೆ, ಅಥವಾ ಬೇರ್ಪಡಿಸಿದೆ ಅಂತಾದರೆ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಂಡವರ ಪರಾಜಯ ಖಂಡಿತ. ಹೇಗೆ? ಪಾಂಡವರಲ್ಲಿ ಮಧ್ಯಮರಾದ ಪಾರ್ಥರನ್ನ ಹೊರಗಿಟ್ಟರೆ ಜಯ ನಮ್ಮ ಪಾಳಿಗೆ ಖಂಡಿತ. ನಾನು ಭರವಸೆಯನ್ನ ಕೊಡುತ್ತೇನೆ. ನನ್ನ ಹಳೆಯ ಮಿತ್ರರಾದ ಸಮಸಪ್ತಕರ ಮೂಲಕ ಪಾರ್ಥ ಕೃಷ್ಣರನ್ನ ಯುದ್ಧ ರಂಗದಿಂದ ಹೊರಗಡೆ ಇಡುವಂತೆ ನೋಡ್ಕೊಳ್ತೇವೆ. ಆದರೆ ಇನ್ನೊಂದು ಗುರುಗಳೇ, ಏನು? ನಿಮ್ಮ ಭರವಸೆಯ ಬಗ್ಗೆ ಏನೋ ಮನಸ್ಸಿನಲ್ಲಿ ತಳಮಳ ಗುರುಗಳೇ, ತಳಮಳ. ನಿಮಿಷದಲ್ಲಿ ನಿನಗೆ ಭರವಸೆಯನ್ನು ಮೂಡಿಸಿದ್ದೇನೆ. ಮಾಡಿ ಮಾದರಿ ಕೌರವ ಯುದ್ಧ. ಇವತ್ತಿನ ಯುದ್ಧ ಮುಗಿಯಿತು. ನಾಳೆ ಮತ್ತೆ ಯುದ್ಧ. ಆದರೆ ಆ ನಡುವಿನ ಅಂತರ ಉಂಟಲ್ಲ, ಅದು ಶಾಂತಿ ಅಲ್ಲ, ಅಶಾಂತಿ. ಯುದ್ಧದ ಸಿದ್ಧತೆ. ಶಾಂತಿ ಎನ್ನುವುದು ಬರೀ ಮುಖವಾಡ, ಆ ಶಿಬಿರದತ್ತ. ಅವನೊಬ್ಬನೇ ಬಲರಾಮನರಿವನು, ಪಾರ್ಥ ತಿಳಿವನು. ನಮ್ಮ ತಮ್ಮ ಬಲರಾಮನರಿವನು, ಪಾರ್ಥ ತಿಳಿವನು. ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕೆಯೇ, ಬಲ್ಲ ಹೋಗಲಿಕೆ. ಕ್ಷೇಮದಲ್ಲಿ ಬರಲರಿಯನವನು, ಕ್ಷೇಮದಲ್ಲಿ ಬರಲರಿಯನವನು. ಈ ಸೀಮೆಯುಳು ಮಿಕ್ಕವರ ಕಾಡಿನು, ಈ ಸೀಮೆಯುಳು ಮಿಕ್ಕವರ ಕಾಡಿನು. ದೇವೆನುತ ಚಿಲ್ದಿಸುತ್ತಿರ್ದನವನೀಶ, ಚಿಲ್ದಿಸುತ್ತಿರ್ದನವನೀಶ. ಕಾಮ ಬಿದನಿರಬಲ್ಲ ಚಿಂತೆ ಮನುಷ್ಯನನ್ನು ಜೀವಸಹಿತ ಸುಡುತ್ತದೆ, ಚಿಂತೆ ಶವವನ್ನು ಸುಡುತ್ತದೆ ಎನ್ನುವ ಸತ್ಯ ನನಗೆ ಗೊತ್ತಿದೆ. ಆದರೂ ಕೂಡ ಇವತ್ತು ಮನನೊಂದು ಈ ಮಾತು ನನ್ನ ಬಾಯಿಯಿಂದ ಬರುತ್ತಿದೆ. ಏನು ಮಾಡುವುದು? ಗುರುಗಳಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಅದನ್ನು ಹೊಕ್ಕು ಹೊರಬಲ್ಲಂತಹ ವೀರಾದಿ ವೀರರು ಯಾರಿದ್ದಾರೆ?
ಯೋಚಿಸಿ. ದೇವನಾದಂತಹ ಕೃಷ್ಣ, ಆತನ ಅಣ್ಣ ಬಲರಾಮ, ಇವರಿಬ್ಬರೂ ಹೊರಟು ಬರುವುದಕ್ಕೆ ಸಾಮರ್ಥ್ಯವುಳ್ಳವರು. ಇನ್ನೊಬ್ಬನಿದ್ರೆ ನನ್ನ ತಮ್ಮ ಅರ್ಜುನ. ಅವರಿಬ್ಬರೂ ಇಂದು ನಮ್ಮ ಹೊತ್ತಿನಲ್ಲೇ ಇಲ್ಲ. ದಕ್ಷಿಣ ದಿಕ್ಕಿನತ್ತ ಯುದ್ಧ ಮಾಡುವುದಕ್ಕಾಗಿ ಹೋಗಿದ್ದಾರೆ. ಯಾರಿದ್ದಾರೆ? ಇರುವುದಕ್ಕೆ ಚಿನ್ನನಾದಂತಹ ಅಭಿಮನ್ಯು, ಪಾರ್ಥನ ಮಗನಾದಂತಹ ಅಭಿಮನ್ಯುವು ಇದ್ದಾನೆ. ಆತ ಚಕ್ರವ್ಯೂಹವನ್ನು ಹುಡುಕುವುದಕ್ಕೆ ಬಲ್ಲ. ಆದರೆ ಹಿಂದಿರುಗಿ ಬರುವಂತಹ ಸಾಮರ್ಥ್ಯ ಅವನಲ್ಲಿ ಈವರೆಗೆ ಆತ ಕಲಿತದ್ದಿಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ಚಿಂತೆ ಮೂಡುತ್ತಿದೆ. ಇನ್ನು ಈ ಪಾಂಡವರ ಪಾಲಿಗೆ ಸೋಲಾಗುತ್ತಿದೆ. ಕೃಷ್ಣ, ಕೃಷ್ಣ, ನೀವೇ ದಾರಿ ತೋರಿಸಬೇಕು. ಕೃಷ್ಣ, ಇಂದು ಚಿಂತಿಸುವುದು ನರೆತ ವಿಮಂತ್ಯ ಮಹಾಪರಾಕ್ರಮದೇ. ನಿಮ್ಮ ಚಿಂತೆಯ ವಿಚಾರ ನನ್ನ ಪಾಲಿಗೆ ಅರಿವಾಯಿತು. ಚಿಂತೆಯ ಬಿಂದುವನ್ನು ಹೋಗಲಾಡಿಸಿದಾಗ ಇರುವಂತಹ ಶಬ್ದ ಪ್ರಯೋಗ ಕೇವಲ ಚಿತೆ ಮಾತ್ರ. ಆ ಚಿತೆಗೆ ಕಾರಣ, ಆ ಚಿತೆಯನ್ನ ಕೌರವರ ಪಾಲಿಗೆ ನೀಡಬೇಕು. ಕುರುಕ್ಷೇತ್ರದ ಯುದ್ಧದಲ್ಲಿ ದ್ರೋಣಾಚಾರ್ಯರು ನಿರ್ಮಿಸಿರುವಂತಹ ಪದ್ಮವ್ಯೂಹದ ವಿಚಾರಕ್ಕಾಗಿ ಚಿಂತಾಕ್ರಾಂತರಾಗಿದ್ದೀರ ದೊಡ್ಡಪ್ಪ. ದೊಡ್ಡಪ್ಪ, ನಿನ್ನ ಪ್ರತಿಯೊಂದು ಮಾತನ್ನು ಕೇಳುವಾಗಲೂ ಕೂಡ ನನ್ನ ಕರ್ಣಕುಹರದಲ್ಲಿ ಆ ಪಾರ್ಥನ ಮಾತೆ ಹೇಳಿದಂತೆ ಆಗುತ್ತಾ ಇದೆ. ಆದರೆ ಇವತ್ತು ನೀನು ವೀರಾವೇಶದಿಂದ ಬಂದು ಚಕ್ರವ್ಯೂಹದ ಬಗ್ಗೆ ಮಾತನಾಡುತ್ತಿದ್ದೆ ಮಗನೇ. ಸತ್ಯ. ಚಿಂತಾಕ್ರಾಂತರಾಗಿರುವಂತಹ
ದೊಡ್ಡಪ್ಪ ಹುಡುಗಾಟಿಕೆಯಲ್ಲಿ ನೀನು ಬಂದು ನನ್ನಲ್ಲಿ ಹೇಳಬಹುದು. ಹೌದು. ಆದರೆ ಹಾ. ನಿನ್ನ ವೀರಾವೇಶವನ್ನು ನೋಡಿದವಾಗಲೂ ಕೂಡ ನಿನ್ನ ದೊಡ್ಡಪ್ಪನಾಗಿ ನನಗೆ ನಿನ್ನಲ್ಲಿ ನಂಬಿಕೆ ಬರಬಹುದು. ಆದರೆ ಅಲ್ಲಿ ಗುರು ದ್ರೋಣರು ರಚಿಸಿತು ಚಕ್ರವ್ಯೂಹ. ಇದನ್ನು ಒಪ್ಪಿ ಹೊರಬರುವುದಕ್ಕೆ ನನ್ನಿಂದ ಸಾಧ್ಯವೇ ಮಗನೇ? ಖಂಡಿತ ಅಪ್ಪ. ಪಾರ್ಥನ ಮಗನಾಗಿರುವಂತಹ ಈ ಅಭಿಮನ್ಯು ದ್ರೋಣಾಚಾರ್ಯರು ನಿರ್ಮಿಸಿರುವಂತಹ ಚಕ್ರವ್ಯೂಹವನ್ನು ಭೇದಿಸಿ ಪಾಂಡವರ ಪಾಲಿಗೆ ವಿಜಯ ಪತಾಕೆಯನ್ನ ದೊರಕಿಸಿಕೊಡ್ತೇನೆ. ಮಗನೇ ಅಪ್ಪಣೆಯನ್ನ ಕೊಡಿ ದೊಡ್ಡಪ್ಪ. ಏನು ಮಗನೇ? There's an announcement. Bus number 20 to Puttur, bus number 17 to Udupi, bus number 38 to Lady Hill, bus number 19 to Hotel Srinivas and bus number 35 to Sheetal Hostel will remain till the end of Yakshagana. Rest all the buses will leave in 5 minutes. I repeat, bus number 20 to Puttur, bus number 17 to Udupi, bus number 38 to Lady Hill, 19 to Hotel Srinivas, 35 to Sheetal Hostel will remain in the campus till Yakshagana event gets over. Rest all buses will leave in 5 minutes. Thank you. ಇದೇನು ಹುಡುಗಾಟವೆಂದು ಎಣಿಸಿದೆಯಾ ಮಗನೇ? ಯಾಕಪ್ಪ? ದಗದಗಿಸಿ ಉರಿಯುತ್ತಿರುವಂತಹ ಬೆಂಕಿಯನ್ನು ಹೊಕ್ಕು ಆ ಬೆಂಕಿಯ ನಾಲಿಗೆಯಿಂದ ಹೊರಬರುವುದಕ್ಕೆ ಸಾಧ್ಯವಿದೆ. ವಿಷಜ್ವಾಲೆಯನ್ನು ಹೊರಬಿಡುತ್ತಿರುವಂತಹ ನಾಗರಾಜನ ಹೆಡೆಯನ್ನು ಮೆಟ್ಟಿ ಅಲ್ಲಿಂದಲೂ ಜೀವ ಸಹಿತ ಹೊರಬರುವುದಕ್ಕೆ ಸಾಧ್ಯವಿದೆ. ಧರ್ಮಾಧರ್ಮಗಳನ್ನು ವಿವೇಚಿಸಿ ಶಿಕ್ಷೆ ರಕ್ಷೆಯನ್ನು ಕೊಡುವಂತಹ ಯಮಧರ್ಮನ ಆಲಯಕ್ಕೆ ಹೊಕ್ಕು ಹೊರಬರುವುದಕ್ಕೆ ಸಾಧ್ಯವಿದೆ. ಸತ್ಯ. ಆದರೆ ಮಗನೇ, ಏನು ಮಗನೇ, ಈ ಚಕ್ರವ್ಯೂಹ ಎಂಬುದನ್ನು ಹೊಕ್ಕಿ ಹೊರಬರುವುದಕ್ಕೆ ಸಾಮಾನ್ಯವಲ್ಲ ಮಗನೇ, ಸಾಧ್ಯವಿಲ್ಲ ಮಗನೇ. ನಿನ್ನನ್ನು ಕಳುಹಿಸುವುದಕ್ಕೆ ನಾನು ಒಪ್ಪಲಾರೆ ಮಗನೇ, ಸಾಧ್ಯವಿಲ್ಲ. ಯಾಕೆ ದೊಡ್ಡಪ್ಪ? ಏನು ಪದ್ಮವ್ಯೂಹ ದ್ರೋಣಾಚಾರ್ಯರು ನಡೆಸಿರುವಂತಹ ವ್ಯೂಹವನ್ನ ಭೇದಿಸಲಿಕ್ಕೆ ಅಭಿಮನ್ಯುವಿನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರ? ಮಗನೇ, ಖಂಡಿತ ಸಾಧ್ಯ ಇದೆ. ವೀರಾದಿ ವೀರರಾದಂತಹ ಭೀಮ, ನಕುಲ, ಸಹದೇವರು ಕೂಡ ಹೋಗಿ ಹಿಂದಿರುಗಿ ಬಂದಂತಹ ಕೋಟೆ, ಇಂತಹ ಕೋಟೆಯನ್ನು ಹೊಕ್ಕು ಹೊರಬರುವುದಕ್ಕೆ ಇನ್ನೂ ಚಿನ್ನರಾದಂತಹ ಸಾಧ್ಯವೇ ಮಗನೇ? ಪಪ್ಪ, ದೊಡ್ಡಪ್ಪ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿತಾನೇ ಹುಟ್ಟಬೇಕು. ನಿಜ. ಹಾಗೆಯೇ ಪಾರ್ಥನಂತಹ ಸಾಹಸ ಸಿಂಹನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗು ರಣಧೀರನಾಗ್ತಾನೆ, ರಣರಂಗದಲ್ಲಿ ರಣತುಂಗನಾಗ್ತಾನೆ, ಹೋರಾಡ್ತಾನೆ, ಯುದ್ಧವನ್ನು ಗಳಿಸಿಕೊಡ್ತಾನೆ. ಹಾಗಾಗಿರುವಾಗ ಯಾಕೆ ದೊಡ್ಡಪ್ಪ ಚಿಂತೆ? ಕೊಡಿ ಕೊಡಿ, ನನಗೆ ಅಪ್ಪಣೆ ಕೊಡಿ ದೊಡ್ಡಪ್ಪ. ಮಗನೇ, ಕೊಡಿ ಕೊಡಿ, ಅಪ್ಪಣೆ ಕೊಡಿ. ಸಂಪೂರ್ಣವಾದಂತಹ ವಿಶ್ವಾಸವನ್ನಿಟ್ಟು ನಿನಗೆ ಆಶೀರ್ವಾದವನ್ನು ಮಾಡುತ್ತಿದ್ದೇನೆ ಮಗನೇ. ಮಗನೇ, ಜಯಶಾಲಿಯಾಗಿ ಬಾ ಮಗನೇ. ಆಗಲಿ. ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕುತ್ತಾ ಇರುವಾಗ ನಿನ್ನ ಆಗಮನ ಇಷ್ಟ ಕಡೆ ಆಯ್ತಲ್ಲ ಕಂಡ. ಸತ್ಯ ಅಮ್ಮ. ಏನು ಸಂತೋಷವಾಯ್ತು ನಿನ್ನ ನೋಡುವಾಗ. ಯಾಕೆ? ಅದು ನಿನ್ನ ನೋಡುವಾಗ ಆಶ್ಚರ್ಯವಾಗ್ತದೆ ಮಗನೇ. ನನ್ನ ಕೈಯಲ್ಲಿ ಆಯುಧವನ್ನು ಹಿಡಿದಿರುತ್ತದೆ, ಇನ್ನೊಂದು ಕೈಯಲ್ಲಿ ನೋಡು, ರಥಗಳಲ್ಲಿ ಆಯುಧಗಳನ್ನು ತುಂಬಿಸಿಕೊಂಡಿರುತ್ತದೆ. ಆ ಎಲ್ಲ ಅಲಂಕಾರಗಳು ಯಾರಿಗಾಗಿ ಅಮ್ಮ? ಯಾರಿಗಾಗಿ ಕಂಡ? ನನ್ನ
ಹಾಗಾಗಿ ಪದ್ಮವ್ಯೂಹಕ್ಕೆ ಹೊರಟಿದ್ದೇನಮ್ಮ. ದ್ರೋಣಾಚಾರ್ಯರು ಪಾಂಡವರ ಸೊತ್ತನ್ನು ಪಡೆಯಲಿಕ್ಕೋಸ್ಕರವಾಗಿ, ಕೌರವನ ಕುತಂತ್ರಕ್ಕೋಸ್ಕರವಾಗಿ ಪದ್ಮವ್ಯೂಹವನ್ನ ರಚಿಸಿದ್ದಾರೆ, ಪಾಂಡವರ ನಿರ್ನಾಮಕ್ಕೋಸ್ಕರವಾಗಿ. ಹಾಗಾಗಿರುವುದರಿಂದ ಆ ಪದ್ಮವ್ಯೂಹವನ್ನ, ಆ ಚಕ್ರವ್ಯೂಹವನ್ನ ಪುಡಿ 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 ಮಾಡಿ ಅಮ್ಮ. ಎದಕ್ಕಿಂತ ಬುದ್ಧಿ ಬಂತು ಕಂದೋ ಕಂದೋ, ಎದಕ್ಕಿಂತ ಬುದ್ಧಿ ಬಂತು ಕಂದೋ ಕಂದೋ, ನಿನಗೆ ಪ್ರೀತಿಯೇನು ಮರಣದೊಸಗೆ ಕಂದ ಕಂದ, ನಿನಗೆ ಪ್ರೀತಿಯೇನು ಮರಣದೊಸಗೆ ಕಂದ ಕಂದ, ನೀತಿಯೆಲ್ಲ ಪಾಪುದೆಂದು ಕಂದ ಕಂದ, ನೀತಿಯೆಲ್ಲ ಪಾಪುದೆಂದು ಕಂದ ಕಂದ, ಎನ್ನ ಘಾತಿಸಿ ಹೋಗಯ್ಯ, ಎನ್ನ ಘಾತಿಸಿ ಹೋಗಯ್ಯ ರಣಗೆ ಕಂದ ಕಂದ, ಏನಮ್ಮ ನೀತಿಯೆಲ್ಲ ಪಾಪುದೆಂದು, ನೀತಿಯೆಲ್ಲ ಪಾಪುದೆಂದು ಕಂದ ಕಂದ, ಅಮ್ಮ ಅಭಿಮನ್ಯು, ಅಮ್ಮ ಯುದ್ಧ ಎಂದರೆ ಏನೆನಿಸಿಕೊಂಡಿದ್ದಿ ಮಗನೇ? ಏನಮ್ಮ ಮಹಾ, ಇಂದಿನ ಯುದ್ಧ ಸಾಮಾನ್ಯದ ಯುದ್ಧವೇ? ಅದೆಂತಹ ಯುದ್ಧ? ಇಂದಿನ ರಣರಂಗವನ್ನು ರಚಿಸಿದವರು ಆ ಉಭಯಕುಲ ಬಿಲ್ಲೋಜರೆನಿಸಿದ ದ್ರೋಣಾಚಾರ್ಯರು ಮಗನೇ. ಏನಮ್ಮ ದ್ರೋಣಾಚಾರ್ಯರ ವಿಷಯವಾಗಿ ನನಗೆ ಪಾಠ ಮಾಡ್ಲಿಕ್ಕೆ ಬರ್ತಾ ಇದ್ದೀಯನಮ್ಮ. ಇಲ್ಲ ಕಂದ, ದ್ರೋಣಾಚಾರ್ಯರ ಯೋಗ್ಯನಾಗಿರುವಂತಹ ಶಿಷ್ಯೋತ್ತಮನ ಸುಪುತ್ರ ನಾನು. ಹಾಗಿರುವಾಗ ದ್ರೋಣಾಚಾರ್ಯರ ಪದ್ಮವ್ಯೂಹವನ್ನ ಕ್ಷಣ ಮಾತ್ರದಲ್ಲಿ ಭೇದಿಸುವಂತಹ ಯೋಗ್ಯತೆ. ಇಲ್ಲ ಕಂದ, ಆ ದ್ರೋಣಾಚಾರ್ಯರು ಸಾಕ್ಷಾತ್ ಪರಶಿವನಿಗೆ ಸರಸವಲ್ಲ ಸಮರ, ಸರಸವಲ್ಲ ಸಮರವೆಂದು ಕಂದ ಕಂದ, ಸರಸವಲ್ಲ ಸಮರವೆಂದು ಕಂದ ಕಂದ, ಏನಮ್ಮ ಹಿರಿಯ ತಂದೆ ಅಂಜರ್ಯಾಕೋ ಕಂದ ಕಂದ, ಅಮ್ಮ ಹಿರಿಯ ತಂದೆಯ ಅಂಜರ್ಯಾಕೋ ಕಂದ ಕಂದ, ಮುಂದೆ ಬರುವ ಹಾನಿ ವೃದ್ಧಿಯಂತು ಕಂದ ಕಂದ, ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ, ನಿನಗೆ ಪ್ರೀತಿಯೇನ ಮರಣದೊಸಗೆ ಕಂದ ಕಂದ, ಓ ಜನನಿ, ಕಂದ ಅಭಿಮನ್ಯು. ತನ್ನ ಕುಮಾರನನ್ನ ಯುದ್ಧಕ್ಕೆ ಕಳುಹಿಸಿಕೊಡ್ಲಿಕ್ಕೆ ದುಃಖವಾಗ್ತಾ ಇದೆಯೇನೋ ತಾಯಿ? ಹೌದು ಕಂದ, ಇಂದಿನ ಯುದ್ಧ ಅಂದರೆ ಸಾಮಾನ್ಯ ಅಲ್ಲ, ಅದಕ್ಕೋಸ್ಕರವಾಗಿ ಯೋಗ್ಯನಾದ ಇಂಥವರ ಯುದ್ಧಕ್ಕೆ ಹೋಗಬೇಕು ಅನ್ನೋದಾಗಿ ಮನಸ್ಸಿನಲ್ಲಿ ಒತ್ತಾಯದ ಕ್ರಿಯೆಯೊಂದು ನಡೆಯಿತು. ಹಾಗಾಗಿ ಈ ರಣೋತ್ಸಾಹದಿಂದ ಕತ್ತಿಯನ್ನ ಹಿಡಿದುಕೊಂಡು, ಬಿಲ್ಲು ಬಾಣವನ್ನ ಹಿಡಿದುಕೊಂಡು ಯೋಗ್ಯ ಕಸಾಧಾರಿಯಾಗಿ ಪಡಗಿನ ಬೆಡಗಿನಿಂದ ಬಂದಿದ್ದೇನೆ. ತೆಂಕಣದ ದಿಕ್ಕು ಹೇಗಿದೆ ಅನ್ನೋದಾಗಿ ನನಗೆ ಗೊತ್ತಿಲ್ಲಮ್ಮ. ಕಂದ, ಯುದ್ಧಕ್ಕೆ ನೀನು ಹೋಗುವುದು ಬೇಡ ಕಂದ. ಯಾಕಮ್ಮ? ಇಂದಿನ ಯುದ್ಧ ಸಾಮಾನ್ಯದಲ್ಲ. ಪಾರ್ಥನ ಮಗನಾಗಿರುವಂತಹ ಈ ಅಭಿಮನ್ಯು ನನ್ನ ಅಪ್ಪನಾದ್ರೂ ಎಂತಮ್ಮ. ದ್ರೋಣಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನಕ್ಕೋಸ್ಕರವಾಗಿ ಇಳಿದಾಗ
ಮೊಸಳೆಯ ಬಾಯಿಯಿಂದ ದ್ರೋಣಾಚಾರ್ಯರನ್ನ ಬದುಕಿಸಿದ್ದು ಯಾರು? ನಮ್ಮ ಅಪ್ಪ. ದ್ರೋಣಾಚಾರ್ಯರ ಆಣತಿಯಂತೆ ದ್ರುಪದನನ್ನು ಬಲಗೈಯನ್ನ ಕಟ್ಟಿ ದರನೆ ಎಳೆದುಕೊಂಡು ಬಂದದ್ದು ಯಾರು? ನಮ್ಮ ಅಪ್ಪ. ನಾರೇ ತೀರ್ಥದಲ್ಲಿ ಅಪ್ಸರೆಯರ ಶಾಪ ವಿಮೋಚನೆಯನ್ನು ಮಾಡಿಸಿದ್ದು ಯಾರು? ನಮ್ಮ ಅಪ್ಪ. ಅಷ್ಟು ಮಾತ್ರ ಅಲ್ಲ, ಬೇಡರ ವೇಷದಿಂದ ಬಂದಿರುವಂತಹ ಪರಶಿವ ನಮ್ಮ ತಂದೆಯಾಗಿರುವಂತಹ ಪಾರ್ಥನಲ್ಲಿ ಹೋರಾಡಿ ಸೋತು ಶಿವನಿಂದ ಪಾಶುಪತಾಸ್ತ್ರವನ್ನ ಪಡೆದದ್ದು ಯಾರು? ನಮ್ಮ ಅಪ್ಪ. ಇನ್ನು ಬೇಕಾ? ನಮ್ಮ ಅಪ್ಪನ ವಿಷಯ ಎಷ್ಟು ಬೇಕು ಹೇಳು, ನಾನು ಹೇಳ್ತೇನೆ. ಬೇಡ ಕಂದ. ಯಾಕಮ್ಮ? ಇಂದಿನ ಯುದ್ಧ ಅನ್ನೋದು ಸಾಮಾನ್ಯದ. ಇಷ್ಟು ಮೇಲಾಗಿಯೂ ಕೂಡ ನಿನಗೆ ಯುದ್ಧಕ್ಕೆ ಹೋಗಲೇಬೇಕೆ ಕಂದ. ಅಮ್ಮ, ಒಂದು ಮಾತು, ಇಷ್ಟಾಗಿಯೂ ಕೂಡ ನಮಗೆ ಭಯ ಇಲ್ಲಮ್ಮ. ಯಾಕೆ ಗೊತ್ತಾ? ನಮಗೆ ಶ್ರೀಕಾಂತನ ದಯೆ ಇದೆ. ಸಿರಿ ಅಂತ ಹೇಳಿದ್ರೆ ಜ್ಞಾನ ಅನ್ನುವಂತಹ ಅರ್ಥ ಇದೆ. ಜ್ಞಾನದ ನಿವಾಸ ನಮ್ಮದು. ಹಾಗಾಗಿ ನಮ್ಮ ನಿವಾಸ ಇದು ಶ್ರೀನಿವಾಸ ನಿಲಯ. ಹಾಗಾಗಿರೋದ್ರಿಂದ ಶ್ರೀನಿವಾಸನ ಕೃಪಾಕಟಾಕ್ಷ ನಮ್ಮ ಮೇಲಿರುವಾಗ ನಾವು ಯಾಕೆ ಹೆದರ್ಬೇಕಮ್ಮ? ಮಗನೇ, ಹಾಗಾಗಿರೋದ್ರಿಂದ ಅಮ್ಮ, ಪಾಂಡವರ ಈ ಬಳಗ ಇದೆಯಲ್ಲ, ಶ್ರೀನಿವಾಸ ಕೃಪಾಪೋಷಿತ ಮಂಡಳಿ. ಹೆಚ್ಚು ಕೇಳಬೇಡ, ಇದು ಕೃಪಾಪೋಷಿತ ಮಂಡಳಿ. ಇದಕ್ಕೆ ಯಾವತ್ತಿದ್ರೂ ಕೂಡ ಭದ್ರವಾಗಿರುವಂತಹ ಆಶಯ ಇದೆ, ಭದ್ರವಾಗಿ ನೆಲೆಯೂರುತ್ತದೆ. ಮುಂದಿನ ದಿವಸಗಳಲ್ಲಿ ಈ ಮಂಡಳಿ ಇನ್ನಷ್ಟು ದಿಗ್ವಿಜಯವನ್ನು ಮಾಡುತ್ತದೆ. ಕೊಡುವ ಅಪ್ಪಣೆ ಅಮ್ಮ. ಕಂದ, ಯುದ್ಧಕ್ಕೆ ನಿನಗೆ ಹೋಗಲೇಬೇಕೇನೋ? ಖಂಡಿತ ಅಮ್ಮ. ಅಮ್ಮ, ಯಾಕೆ ಹೆದರಿಕೆ? ನೂರಾರು ಸಾವಿರಾರು ಜನರುಗಳೆಲ್ಲ ಅಲ್ಲಿ ಇದ್ದಾರಲ್ಲ, ಅವರೆಲ್ಲರ ಕತ್ತರಿಸಿ ಪಾಂಡವರ ವಿಜಯಶ್ರೀಯನ್ನ ಪತಾಕಿಯನ್ನ ಹಾರಿಸ್ತೇನೆ. ಅಪ್ಪಣೆಯನ್ನ ಕೊಡು ಕಂದ. ಯುದ್ಧ ರಂಗದಲ್ಲಿ ಸಹಸ್ರಾರು ವಿರೋಧಿಗಳ ರುಂಡವನ್ನು ಕತ್ತರಿಸುವುದಾಗಿ ಸಂಕಲ್ಪ ಮಾಡಿ. ಯಾರು ಹೇಳಮ್ಮ? ಹಾಗಾದ್ರೆ ಕೊನೆಯದಾಗಿ ನಿನಗೊಂದು ತಲೆಯನ್ನು ತೋರಿಸಿಕೊಟ್ಟರೆ ಕೊಡುವಿಲ್ಲ? ಖಂಡಿತ ಮಾಮ. ಯಾರು ಯಾರು ಹೇಳು? ಯಾರು ಕತ್ತನ್ನ ಕತ್ತರಿಸಿಬಿಡುತ್ತಾನೆ? ಯಾರವ ಹೇಳು? ಕಂದ, ನೀವು ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿದಗೋಸ್ಕರ ಕೊನೆಯದಾಗಿ ಈ ನಿನ್ನ ಕತ್ತಿಯಿಂದ ತಾಯೇ ತಡೆವರೇ ತಾಯೇ ಈ ಬರಿ ನುಡಿವರ ಈ ಬರಿ ನುಡಿವರ ರಣವನ್ನು ಜಯಿಸೆಂದೊಡನೆ ಕಳುಹದೆ ರಣವನ್ನು ಜಯಿಸೆಂದು ಕಳುಹದೆ 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 ತಡೆವರೆ ತಾಯೇ ಕಳುಹದೆ ಮರುಗುವರೇ ಅಮ್ಮ ಅಮ್ಮ ತಾಯೇ ತಾಯೇ ಅಮ್ಮ 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 ಅಮ್ಮ, ಯಾಕಮ್ಮ? ಮಗನಾಗಿರುವಂತಹ ಅಭಿಮನ್ಯುವನ್ನ ಯುದ್ಧಕ್ಕೆ ಕಳುಹಿಸಿಕೊಡ್ಲಿಕ್ಕೆ ನಿನ್ನ ಅಂತಃಕರಣ ಮಿಡಿತದೇನೋ ಅಮ್ಮ? ಯಾಕಮ್ಮ? ನೋಡಲ್ಲಿ ಸಾವಿರ ಸಾವಿರ ಹೆಂಗಸರುಗಳು ತಮ್ಮ ಕಣ್ಣಾರೆಯಲ್ಲಿ
ಕಣ್ಣೀರನ್ನು ಸುರಿದುಕೊಂಡು ಮನಸ್ಸಲ್ಲಿ ನೊಂದು ಬೆಂದು ಸಂಕಟ ಪಡ್ತಾ ಇರುವಂತಹ ದೃಶ್ಯವನ್ನ ನೋಡಮ್ಮ. ಯಾಕೆ ಅಳ್ತಾರೆ ಗೊತ್ತಾ ಅಮ್ಮ? ತಮ್ಮ ಪಾಲಿಗೆ ವೈಧವ್ಯ ದೀಕ್ಷೆ ಪ್ರಾಪ್ತವಾಯಿತು ಅನ್ನೋದಾಗಿ ಅಳ್ತಾ ಇದ್ದಾರಮ್ಮ. ಇನ್ನೊಂದು ಕಡೆ ನೋಡು, ಚಿಕ್ಕ ಬಾಲರೆಲ್ಲ ಅಪ್ಪ ಅಪ್ಪ ಅನ್ನೋದಾಗಿ ಕರೀತಾ ಇದ್ದಾರಮ್ಮ. ಆದರೆ ಆ ಮಕ್ಕಳಿಗೆ ಅಪ್ಪ ಎಲ್ಲಮ್ಮ? ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕುತಂತ್ರದಿಂದ ಅವರೆಲ್ಲ ಹತಭಾಗ್ಯರಾಗಿ ಹೋದ್ರಮ್ಮ. ಅಮ್ಮ, ಇಷ್ಟೆಲ್ಲ ಆಗುವಾಗ ಪಾರ್ಥನ ಮಗನಾಗಿರುವಂತಹ ಅಭಿಮನ್ಯು, ಸುಭದ್ರೆಯ ಮಗನಾಗಿರುವಂತಹ ಅಭಿಮನ್ಯು ಮನೆಯ ಒಳಗೆ ಇದ್ದು ಸುಮ್ಮನೆ ಕೂತ್ಕೊಂಡ್ರೆ ಅದಕ್ಕೆ ಅರ್ಥ ಇದೆಯೇನೋ ಅಮ್ಮ? ಹಾಗಾಗಿರೋದ್ರಿಂದ ಮಗನಾಗಿರುವಂತಹ ವೀರ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಿಕೊಡುವುದರಲ್ಲಿ ಅರ್ಥ ಇದೆ, ಸಮಾಧಾನ ಇದೆ. ನಿನ್ನ ಅಂತಃಕರಣ ತುಂಬಿ ಬರಬೇಕಮ್ಮ. ಅಮ್ಮ, ಮಾತು ಯಾಕಮ್ಮ? ಹಾಗಾಗಿರೋದ್ರಿಂದ ನೋಡಮ್ಮ, ನನ್ನನ್ನು ಕಳಿಸಿಕೊಡಮ್ಮ. ಅಮ್ಮ ಅಮ್ಮ, ಏನಮ್ಮ ಕಣ್ಣಲ್ಲಿ ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು ಸೆರಗಿಂದೋರಿಸಿ 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 ಜನನಿಯ ಕಂಬನಿಯನ್ನು ಸೆರಗಿಂದೋರಿಸಿ ಸೆರಗಿಂದೋರಿಸಿ ಜನನಿಯ ಪಾದರಜವನು 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 ಶಿರದೊಳಗ ಪಾರ್ಥನಂದನ ಪಾದರಜವನು ಶಿರದೊಳಗ ಪಾರ್ಥ ನಂದನ
ಇಂದು ನಡೆಯಲಾರದಂತಹ ಮರೆಯಲಾರದಂತಹ ಒಂದು ದಿನ. ಯಾಕೆ ಕೇಳು? ಯಾಕೆ? ನಾವು ಕಲಿತಂತಹ ವಿದ್ಯೆಯನ್ನು ಪ್ರಕಟಪಡಿಸುವುದಕ್ಕೆ ಒಂದು ಉತ್ತಮವಾದಂತಹ ಅವಕಾಶವನ್ನು ನಾವು ಕಾಯುತ್ತಿದ್ದವರು. ಆದರೆ ಇಂದಿನ ದಿನ ನಮ್ಮ ಹಿರಿಯರಿಂದಲೇ ಅಂತಹ ಒಂದು ವೇದಿಕೆ ನಿರ್ಮಾಣವಾಗಿ ನಮಗೆ ಕರೆ ಬಂದಾಗ ನಾನು ಬಹಳ ಸಂತೋಷಪಟ್ಟೆ. ಹಿರಿಯರೇ ನಮಗೆ ವೇದಿಕೆ ಕೊಟ್ಟಾಗ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾನು ಮುನ್ನುಗ್ಗಿದಾಗ ನೋಡು, ಅದೇ ಶ್ರೀಯೋಧರು ನಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ. ಅವರಿಗೆಲ್ಲ ಒಂದು ನಾಯಕತ್ವದ ಅವಕಾಶ ಇತ್ತೆಂದು ಕಾಣುತ್ತದೆ. ಮುನ್ನುಗ್ಗಿದರೆ ಬರುವವರು ಬಹಳ ಜನ ಇದ್ದಾರೆ. ಆದರೆ ಎಲ್ಲವನ್ನೂ ಸಿದ್ಧಗೊಳಿಸಿದಂತಹ ನಾನು ನಿನಗೆ ರಥವನ್ನು ಸಿದ್ಧಗೊಳಿಸುವುದಕ್ಕೆ ಹೇಳಿದೆ. ಸಪ್ತಾಶ್ವಗಳನ್ನು ಸೇರಿಸಿದೆ. ಸುಂದರವಾದಂತಹ ರಥ ನಿರ್ಮಾಣವಾಗಿದೆ. ಆದರೆ ರಥವೇರುವಂತಹ ಮುನ್ನ ನನಗೆ ನನ್ನ ಹಿರಿಯರು ಕೊಟ್ಟಂತಹ